ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಸ್ವಲ್ಪ ಪೊಟ್ಯಾಟೊ ತೊಗೊಂಡಿದ್ದೀನಿ, ಬಾಯ್ಲ್ ಆಗಿರೋ ಪೊಟ್ಯಾಟೊ ಇದು. ಓಕೆ, ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಓಕೆ, ಇದನ್ನೆಲ್ಲ ಮ್ಯಾಶ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಓಂಕಾಳು ಹಾಕ್ಕೊಂಡು, ಸ್ವಲ್ಪ ಚೂರು ಅರಿಶಿನ ಪುಡಿ ಹಾಕ್ಕೊತೀನಿ. ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಓಕೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಕರಿಬೇವು ಹಾಗೂ ಗ್ರೀನ್ ಚಿಲ್ಲಿ, ಹಸಿ ಖಾರ ಅಂತಾರಲ್ಲ ಅದೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಓಕೆ, ನೀಟಾಗಿ ಮ್ಯಾಶ್ ಮಾಡ್ಕೊಂಡು ಇದರಲ್ಲಿ ಸ್ವಲ್ಪ ಚಾಟ್ ಮಸಾಲ ಬೇಕಂದರೆ ಹಾಕ್ಕೋಬೋದು. ನಾನು ಇವಾಗ ಹಾಕಲ್ಲ, ಲಾಸ್ಟಿಗೆ ಹಾಕ್ತೀನಿ ಚಾಟ್ ಮಸಾಲ. ಓಕೆ, ಇದನ್ನೆಲ್ಲ ಫುಲ್ ಮ್ಯಾಶ್ ಮಾಡಬೇಕು. ಇವಾಗ ಸ್ಲೈಸಸ್ ತೊಗೊಂಡಿದ್ದೀನಿ, ಬ್ರೆಡ್ ಸ್ಲೈಸಸ್ಗೆ ಇದು ಸ್ಟಫಿಂಗ್ ಹಾಕ್ಕೋಬೇಕು. ಓಕೆ, ಈ ಥರ ಸ್ಟಫಿಂಗ್ ಇದೆಲ್ಲ ಸ್ಪ್ರೆಡ್ ಮಾಡಬೇಕು ಇದ್ರ ತುಂಬ. ಓಕೆ, ಎಲ್ಲದನ್ನು ಇದೇ ರೀತಿ ನೈಸಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಿಮಿಷ ಸ್ಪ್ರೆಡ್ ಮಾಡ್ತೀನಿ. ಮಸಾಲ ಎಲ್ಲ ಸ್ಪ್ರೆಡ್ ಮಾಡಾಗಿದೆ. ಇವಾಗ ಇನ್ನೊಂದು ಬ್ರೆಡ್ ಸ್ಲೈಸಸ್ ತೊಗೊಂಡು ಈ ಥರ ಹಾಕ್ಕೋಬೇಕು. ಓಕೆ, ಹಿಂಗೆ ಮಾಡ್ಕೊಂಡು ನೆಕ್ಸ್ಟ್ ಎಷ್ಟು ಬ್ರೆಡ್ ಮಾಡ್ತೀವಿ ಅಷ್ಟು ಬ್ರೆಡ್ನ ಇದೇ ರೀತಿ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಬ್ರೆಡ್ ಇದೇ ರೀತಿ ಮಾಡ್ಕೋಬೇಕು. ಇದಕ್ಕೂ ಸ್ಟಫಿಂಗ್ ಎಲ್ಲ ಹಾಕ್ಕೋಬೇಕು. ಓಕೆ, ಇದಕ್ಕೂ ಸ್ಟಫಿಂಗ್ ಎಲ್ಲ ಹಾಕೋಣ ಇವಾಗ. ಓಕೆ, ಇದಕ್ಕೂ ಸ್ಟಫಿಂಗ್ ಎಲ್ಲ ಹಾಕ್ಕೊಂಡು ಇದನ್ನು ಅದೇ ರೀತಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನು ಎಲ್ಲ ಚೆನ್ನಾಗಿ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಬರುತ್ತೆ, ಇದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಓಕೆ, ಇದು ಏನು ಸ್ವಲ್ಪ ಹಾಲು ಹೊಸದಿರೋದ್ರಿಂದ ಸ್ವಲ್ಪ ಹಂಗೆ ಅನಿಸುತ್ತೆ ಅಷ್ಟೇ. ಓಕೆ, ನೀಟಾಗಿ ಸ್ಪ್ರೆಡ್ ಮಾಡೋಣ. ಎಲ್ಲ ಕಾರ್ನರ್ಗೂ ಬರಬೇಕದು ಸ್ಟಫಿಂಗು. ಓಕೆ, ಎಲ್ಲ ಕಾರ್ನರ್ಗೂ ಸ್ಟಫಿಂಗ್ ಬಂದು ಈ ಥರ ಸ್ಟೆಪ್ ಮಾಡಬೇಕು. ಈ ಥರ ಮಾಡ್ಕೋಬೇಕು. ಕಡಲೆ ಹಿಟ್ಟು ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಓಂಕಾಳು ಹಾಕ್ಕೋಬೇಕು. ಓಂಕಾಳು ಹಾಕ್ಕೊಂಡ ನಂತರ ಸ್ವಲ್ಪ ಕಡಲೆ ಹಿಟ್ಟು ಓಂಕಾಳು ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಏಕೆಂದರೆ ಆಲ್ರೆಡಿ ಸ್ಟಫಿಂಗಲ್ಲಿ ಹಾಕಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಇದು ಸ್ವಲ್ಪ ನೀರು ಹಾಕಿ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಯಾಕೆಂದರೆ ಕಡಲೆ ಹಿಟ್ಟಿನ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಇದು ಬ್ರೆಡ್ನ ಇದರೊಳಗೆ ಡಿಪ್ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ತಿಳು ಇದ್ರೂ ನಡೆಯುತ್ತೆ. ಓಕೆ, ಈಗ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಇದು ಗಂಟೆಲ್ಲ ಆಗ್ಲಾರ್ದಂಗೆ ಕಲಿಸ್ಕೊತೀನಿ. ಇವಾಗ ಬ್ಯಾಟರ್ ರೆಡಿ ಆಗಿದೆ. ಈ ಬ್ರೆಡ್ ಸ್ಲೈಸಸ್ ಎಲ್ಲ ಕಟ್ ಮಾಡ್ಕೋಬೇಕು. ನೀವು ಟ್ರಯಾಂಗಲ್ ಬೇಕಂದರೆ ಟ್ರಯಾಂಗಲ್ ಆದರೂ ಮಾಡ್ಕೋಬೋದು, ಸ್ಕ್ವೇರ್ ಬೇಕಂದರೆ ಸ್ಕ್ವೇರ್ ಆದರೂ ಮಾಡ್ಕೋಬೋದು. ಇದನ್ನು ಡೀಪ್ ಫ್ರೈ ಮಾಡಬೇಕು. ಇವಾಗ ಇದರೊಳಗೆ ಡಿಪ್ ಮಾಡಿ ಡೀಪ್ ಫ್ರೈ ಮಾಡಬೇಕು. ಎಣ್ಣೆ ಕಾಯಲ್ಲಿ ಇಡಬೇಕು. ಸ್ವಲ್ಪ ಎಣ್ಣೆ ಕಾದಿದೆ ಏನಂತ ಸ್ಯಾಂಪಲ್ ನೋಡಿದೆ. ಓಕೆ, ಇನ್ನೂ ಕಾಯ್ಬೇಕು ಎಣ್ಣೆ. ಏನು ಅರ್ಜೆಂಟ್ ಐತೆ, ಏನು ಅರ್ಜೆಂಟ್ ಇಲ್ಲ. ಅಷ್ಟು ಇವಾಗ ಎಣ್ಣೆ ಕಾದಿದೆ, ಒಂದೊಂದೇ ಫ್ರೈ ಮಾಡ್ಕೊತ ಹೋಗೋಣ. ಓಕೆ, ಎಲ್ಲವನ್ನು ಇದೇ ರೀತಿ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡಬೇಕು. ಓಕೆ, ಇದನ್ನು ಫ್ರೈ ಮಾಡಿ ನೆಕ್ಸ್ಟ್ ಈ ಕಡೆನೂ ಫ್ರೈ ಮಾಡಬೇಕು. ನೀವು ಎಷ್ಟು ಮಾಡಿದಿರಿ ಅಷ್ಟನ್ನು ಇದೇ ರೀತಿ ಫ್ರೈ ಮಾಡ್ಕೋಬೇಕು. ಎರಡು ಸೈಡು ಇವಾಗ ಈ ಸೈಡ್ ಬೆಂದಮೇಲೆ ಈ ಸೈಡ್ ಟರ್ನ್ ಮಾಡಿಕೊಂಡು ಬೆನೆಸ್ಕೋಬೇಕು. ಓಕೆ, ಸ್ವಲ್ಪ ಬೆನೀಲಿ. ಇಲ್ಲಿ ಟ್ರೈ ಮಾಡಿ ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ತುಂಬ ಇಷ್ಟಪಟ್ಟು ತಿಂತಾರ ಇದನ್ನು, ಹೆಲ್ದಿ ಡಿಶ್ ಇದು. ಓಕೆ, ಮನೆಯಲ್ಲಿ ಟ್ರೈ ಮಾಡಿ ನೋಡಿ.